ನೋಡಿ ನೆಕ್ಸ್ಟ್ ಕ್ವಶನ್ ಮಾಡೋಣ. ಸಾಲ್ವ್ d⁴ ಮೈನಸ್ 5d² ಪ್ಲಸ್ 4 ಇಂಟು y ಇಸ್ ಈಕ್ವಲ್ ಟು 0. ಇದನ್ನ ಯಾವ ತರ ಮಾಡೋದು ನೋಡಿ. d⁴ ಮೈನಸ್ 5d² ಪ್ಲಸ್ 4 ಇಂಟು y ಇಸ್ ಈಕ್ವಲ್ ಟು 0. ಈಗ ಆಕ್ಸಿಲರಿ ಇಕ್ವೇಶನ್ ಇಸ್ m⁴ ಮೈನಸ್ 5m² ಪ್ಲಸ್ 4 ಈಸ್ ಈಕ್ವಲ್ ಟು 0. ಇಲ್ಲೇನ್ ಮಾಡ್ಬೇಕು, ಕ್ಯಾಲ್ಸಿಲಿನ ಟೈಪ್ ಮಾಡ್ಕೊಳ್ಳಿ. ನೋಡಿ, ನೀವೇನ್ ಮಾಡ್ಬೇಕು, ಫಸ್ಟ್ m⁴ ನ m² ಗಂಟ ತರಿಸ್ಬೇಕು. ಅಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅದು ಬೈ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ಬೇಕು. ಅದು ಹೆಂಗ್ ಮಾಡೋದು ನೋಡ್ಕೊಳ್ಳಿ. ಕ್ಯಾಲ್ಸಿಲಿ ಏನ್ ಟೈಪ್ ಮಾಡ್ಬೇಕಂದ್ರೆ x⁴ ಮೈನಸ್ 5x² ಪ್ಲಸ್ 4 ಅಂತ ಟೈಪ್ ಮಾಡ್ಕೊಳ್ಳಿ. ಕ್ಯಾಲ್ಸಿಲಿ ತೋರಿಸ್ತೀನಿ ಯಾವ ತರ ಟೈಪ್ ಮಾಡೋದು, ನೀಟಾಗಿ ನೋಡ್ಕೊಳ್ಳಿ. ನೋಡಿ, ಆಲ್ಫಾ ಕ್ಲೋಸ್ ಬ್ರಾಕೆಟ್ ಪವರ್ 4, ಆಮೇಲೆ x⁴ ಆದ್ಮೇಲೆ ಮೈನಸ್ 5x² ಮೈನಸ್ 5 ಆಲ್ಫಾ ಕ್ಲೋಸ್ ಬ್ರಾಕೆಟ್ ಸ್ಕ್ವೇರ್, ಆಮೇಲೆ ಪ್ಲಸ್ 4. ಕ್ಯಾಲ್ಕುಲೇಟ್ ಕೊಟ್ಟು ಫಸ್ಟ್ ಎಕ್ಸಾಕ್ಟ್ ಅಲ್ಲಿ 1 ಕೊಡಿ. 1ಗೆ 0 ಬರ್ತಾ ಇದೆ, ಅದಕ್ಕೆ m ಇಸ್ ಈಕ್ವಲ್ ಟು 1 ಈಸ್ ಎ ರೂಟ್ ಅಂತ ಬರ್ಕೋಬೇಕು. m is equal to 1 is a root by inspection ಅಂತ ಬರ್ಬೋದು. ಬರ್ದಾದ್ಮೇಲೆ ಏನ್ ಮಾಡ್ಬೇಕು, ಸಿಂಥೆಟಿಕ್ ಡಿವಿಷನ್ ಮಾಡ್ಬೇಕು. ಇಲ್ಲಿ ರೂಟ್ ನ ಬರ್ಕೋಬೇಕು 1. ಇಲ್ಲಿ m⁴ ಕೋಫಿಷಿಯಂಟ್ 1, m³ ಇಲ್ಲ ಅದಕ್ಕೆ 0, m² ಕೋಫಿಷಿಯಂಟ್ ಮೈನಸ್ 5, m 0, ಆಮೇಲೆ 4, ಆಮೇಲೆ ಇಲ್ಲಿ 0 ಬರ್ಕೋಬೇಕು. 1 + 0 1, 1 × 1 1, 0 + 1 1, 1 × 1 1, minus 5 + 1 is -4, 1 × -4 is -4, 0 - 4 is -4, 1 × -4 is -4, 4 - 4 is 0. ಈಗೇನಾಗುತ್ತೆ, m³ + 1m² - 4m - 4 is equal to 0. ಇದನ್ನ ಮತ್ತೆ ಕ್ಯಾಲ್ಕುಲೇಟ್ ಟೈಪ್ ಮಾಡ್ಕೊಳ್ಳೋಣ. ಈಗ ನೋಡಿ, m³ ಇದು 1m³ 1m². 1m³ ಗೆ ಬರೀ m³ ಬರೆದು ನಡೆಯುತ್ತೆ, 1m² ಗೆ ಬರೀ m² ಬರೆದು ನಡೆಯುತ್ತೆ. -4m - 4. ಕ್ಯಾಲ್ಸಿನ ಮತ್ತೆ ಇನ್ಸ್ಪೆಕ್ಷನ್ ಮೆಥಡ್ ಮಾಡಬೇಕು. ಹೆಂಗ್ ಮಾಡಕ್ ಕ್ಯಾಲ್ಸಿ ನೋಡಿ, x³ + x² - 4x - 4 ಅಂತ ಹೊಡ್ಕೋಬೇಕು. ಟೈಪ್ ಮಾಡ್ಕೊಳ್ಳೋಣ. ಆಲ್ಫಾ ಕ್ಲೋಸ್ ಬ್ರಾಕೆಟ್ x⁴ ಪ್ಲಸ್ ಆಲ್ಫಾ ಕ್ಲೋಸ್ ಬ್ರಾಕೆಟ್ x⁴ x³ + x² -4x -4 ಆಲ್ಫಾ x -4. ಆಮೇಲೆ ಕ್ಯಾಲ್ಕುಲೇಟ್ ಹೊಡೆದು ಎಕ್ಸಾಕ್ಟ್ ಅಲ್ಲಿ 1 ಹಾಕಿ. ನೋಡಿ, 1ಗೆ -6 ಬರ್ತಾ ಇದೆ, ಅದಕ್ಕೆ ಈಕ್ವಲ್ ಹೊಡೆದು x ಕೇಳಿರುತ್ತೆ ಕ್ವಶನ್ ಮಾರ್ಕು -1 ಕೊಡಿ. -1ಗೆ 0 ಬರ್ತಾ ಇದೆ ಅಂದ್ರೆ ಇಲ್ಲಿ ಈಗ -1 is a root by inspection ಅಂತ ಬರ್ತದೆ. ನೋಡಿ, m is equal to -1 is a root by inspection. ಆಮೇಲೆ ಏನ್ ಮಾಡ್ಬೇಕು, ಇಲ್ಲಿ ಬರ್ತೀನಿ ನೋಡಿ, ರೂಟ್ ನ ಇಲ್ಲಿ ಬರ್ಕೋತೀನಿ -1. ಇಲ್ಲಿ ನೋಡಿ, 1 m³ ಕೋಫಿಷಿಯಂಟ್ ಏನು 1, ಆಮೇಲೆ m² 1, m -4 ಮತ್ತೆ ಮೈನಸ್, ಇಲ್ಲಿ 0 ಬರ್ಕೊಳ್ಳಿ. ಇದನ್ನ ಆಡ್ ಮಾಡಿ, 1 + 0 ಬಂದು 1, ಆಮೇಲೆ ರೂಟ್ ಇಂದ ಮಲ್ಟಿಪ್ಲೈ ಮಾಡಿ. -1 × 1 ಅಂದ್ರೆ -1, 1 + -1 ಅಂದ್ರೆ 0, -1 × 0 ಅಂದ್ರೆ 0,
-4 + 0 ಅಂದ್ರೆ -4, minus into minus plus 1 into 4 4, -4 + 4 is 0. ಇದೇನಾಗುತ್ತೆ 1m² ಅಂದ್ರೆ m², 0m ಅಂದ್ರೆ 0 ಬಿಟ್ಬಿಡಿ, ಉಳಿಯೋದೇನು -2 is equal to 0. ಈಗ m² - 4 is equal to 0 ಬಂದ್ರೆ m² is equal to 4 ಅಂತ ಬರ್ಕೊಳ್ಳಿ. m is equal to ±√4 ಬರೀರಿ. m is equal to ±√4 ಅಂದ್ರೆ ±2. Therefore m is equal to 2, -2. Therefore m is equal to total m ಬಂದು ಯಾವ್ದ್ಯಾವ್ದಿದೆ 1 -1 2 -2, 1 -1 2 -2. ಈಗ y ಎಲ್ಲ ಡಿಸ್ಟಿಂಕ್ಟ್ ಇರೋದ್ರಿಂದ, ಎಲ್ಲ ಡಿಸ್ಟಿಂಕ್ಟ್ ಮತ್ತೆ ರಿಯಲ್ ಇರೋದ್ರಿಂದ ಎಲ್ಲ ಎಕ್ಸ್ಪೋನೆನ್ಷಿಯಲ್ ಬರುತ್ತೆ. y is equal to ನೋಡಿ c1 e power 1x, c2 e power -1x, c3 e power 2x plus c4 e power -2x. ಈ ತರ ಬರುತ್ತೆ ನೋಡಿ. y is equal to c1 e power 1x, c2 e power -1x, c3 e power 2x plus c4 e power -2x. ಇದು ಫೈನಲ್ ಸೊಲ್ಯೂಷನ್. ಗೊತ್ತಾಯ್ತಲ್ವಾ? ಈಗ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ಸಾಲ್ವ್ d⁴ - d² + 4 into y is equal to 0 ಅಂತ ಬಂದ್ರೆ ಫಸ್ಟ್ ಇದನ್ನ ನೀಟಾಗಿ ಬರ್ಕೊಳ್ಳಿ. ಆಕ್ಸಿಲರಿ ಇಕ್ವೇಶನ್ ಇಸ್ m⁴ - 5m² + 4 is equal to 0 ಅಂತ ಬರೀರಿ. ಇದನ್ನ ಕ್ಯಾಲ್ಸಿಲಿ x⁴ - x/x² + 4 ಅಂತ ಓದಿರಿ. ಕ್ಯಾಲ್ಕುಲೇಟ್ ಕೊಟ್ಟಾಗ x1 ಹಾಕಿದ್ರೆ ಆನ್ಸರ್ ಇದು 0 ಬರುತ್ತೆ. ಅದಕ್ಕೆ m is equal to 1 is a root by inspection ಅಂತ ಬರೀರಿ. ನೆಕ್ಸ್ಟ್ ಇಲ್ಲಿ ಈ ರೂಟ್ ನ ಇಲ್ಲಿ ಬರ್ದ್ಬಿಟ್ಟು ಇಲ್ಲಿ d⁴ m⁴ ಕೋಎಫಿಷಿಯಂಟ್ ಬರೀರಿ. m³ ಇಲ್ಲ ಅದಕ್ಕೆ 0, -5 ಬರೀರಿ. 0 m 0 4 ಇಲ್ಲಿ 0 ಬರ್ದು 1 + 0 1, 1 × 1 1. ಇದನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀರಿ. 0 + 1 1, 1 × 1 1, -5 + 1 -4, 1 × -4 -4, 0 + -4 ಅಂದ್ರೆ -4, 1 × 4 -4 -4, +4 -4 is 0. ಈಗ 1m³ 1m² -4m -4 is equal to 0 ಅಂತ ಬರ್ಕೊಳ್ಳಿ. ಈಗ ಅದೇ ತರ x³ + x² -4x -4 ಅಂತ ಬರೆದು ಕ್ಯಾಲ್ಕುಲೇಟ್ ಕೊಟ್ರೆ x is equal to -1 ಗೆ 0 ಬರುತ್ತೆ. m is equal to -1 is a root by inspection ಅಂತ ಬರ್ಕೊಳ್ಳಿ. ಆಮೇಲೆ 1 1 -4 -4 ಬರ್ಕೊಳ್ಳಿ. ಇಲ್ಲಿ ಕೆಳಗಡೆ 0, 1 + 0 is 1, -1 × 1 is -1, 1 + -1 is 0, -1 × 0 is 0, -4 + 0 is -4, -1 × -4 is 4, -4 + 4 is 0. ಈಗೇನ್ ಮಾಡಬೇಕು? 1m² -4 is equal to 0. m² is equal to -4 ಈ ಕಡೆ ಬಂದ್ರೆ +4 ಆಗುತ್ತೆ. m is equal to ±√4 ಆಗುತ್ತೆ. m is equal to ±√4 ಅಂದ್ರೆ 2. m is equal to +2, -2. m is equal to 1 ಯಾವ್ದ್ಯಾವ್ದು? ಒಂದು 1 -1 ಆಮೇಲೆ 2 -2. y is equal to c1 e power 1x plus c2 e power -1x, c3 e power 2x, c4 e power -2x ಬರುತ್ತೆ. ಥ್ಯಾಂಕ್ ಯು.